ಮತ್ತು ಕುಣಿಯೋ ಮಿಸೈಲ್, ಭಯಂಕರ ಅಸ್ತ್ರ ಪ್ರಯೋಗಿಸಿದ ಇರಾನ್. ಸಜ್ಜಿಲ್ ಒಳಗೆ ಅಂಥದ್ದೇನಿದೆ? ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧದಲ್ಲಿ ಮೊದಲ ಬಾರಿಗೆ ಇರಾನ್ ತನ್ನ ಬತ್ತಳಿಕೆಯಲ್ಲಿನ ಅತ್ಯಂತ ವಿನಾಶಕಾರಿ ಅಸ್ತ್ರವನ್ನ ಹೊರತೆಗೆದಿದೆ. ಶತ್ರುಗಳ ಪಾಲಿಗೆ ಬಿದ್ದರೂ ಘಾಸಿ ಮಾಡೋ, ಇರಾನ್ ಕೈಯಲ್ಲಿನ ದೈತ್ಯ ಸಂಹಾರಿ ಅಂತ ಕರೆಸಿಕೊಳ್ತಿರೋ ಸಜ್ಜಿಲ್ 2 ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ. ಇಸ್ರೇಲ್ ಮೇಲೆ ಈ ಮಿಸೈಲ್ ಹಾರಿಸಿದ್ದು ಇಡೀ ಜಗತ್ತು ಇದರ ಬಗ್ಗೆ ಕುತೂಹಲದಿಂದ ನೋಡ್ತಿದೆ. ಮೇಲೆ ಹೋಗಿ ಕುಣಿಯುತ್ತೆ, ಇದೆಂಥ ಮಿಸೈಲ್ ಅಂತ ಚರ್ಚೆ ನಡೀತಿದೆ. ಹಾಗಿದ್ರೆ ಏನಿದು ಇರಾನಿನ ಈ ಸಜ್ಜಿಲ್ ಮಿಸೈಲ್? ಬರೀ 7 ನಿಮಿಷದಲ್ಲಿ ಇರಾನ್ನಿಂದ ಇಸ್ರೇಲ್ಗೆ ಹೋಗೋದು ಹೇಗೆ? ಇಸ್ರೇಲ್ನ ಐರನ್ ಡೋಮ್ ಕೂಡ ಇದನ್ನ ತಡೆಯೋಕೆ ಒದ್ದಾಡೋದ್ಯಾಕೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇರಾನ್ನ ಸಜ್ಜಿಲ್ ಬ್ರಹ್ಮಾಸ್ತ್ರದ ಬಗ್ಗೆ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಸಜ್ಜಿಲ್ 2 ಮುನ್ಸೂಚನೆ ನೀಡದೆ ಎರಗುವ ಮೃತ್ಯು. ಸ್ನೇಹಿತರೆ, ಇರಾನ್ ಮತ್ತವರ ವಿರೋಧಿಗಳ ಕಾಳಗ ದಿನಕ್ಕೂ ಜೋರಾಗ್ತಿದೆ. ಇಬ್ರು ತಮ್ಮ ಟಾರ್ಗೆಟ್ ಪಟ್ಟಿಗಳನ್ನ ವಿಸ್ತರಣೆ ಮಾಡ್ಕೋತಾ ಹೋಗ್ತಿದ್ದಾರೆ. ಇಷ್ಟು ದಿನ ಇರಾನ್ ತನ್ನ ಮೀಡಿಯಂ ರೇಂಜ್ನ ಅಷ್ಟೇ ಆಧುನಿಕವಲ್ಲದ ಮಿಸೈಲ್ಗಳನ್ನ ಬಳಸ್ತಿತ್ತು. ಈಗ ಆ ಮಿಸೈಲ್ಗಳು ಖಾಲಿ ಆಗ್ತಾ ಬರ್ತಿವೆ. ಹೀಗಾಗಿ ತನ್ನ ಬಳಿ ಇರೋ ಹೊಸ ತಲೆಮಾರಿನ ಅಸ್ತ್ರಕ್ಕೆ ಇರಾನ್ ಸೇನೆ ಕೈ ಹಾಕಿದೆ. ಅದರಲ್ಲಿ ಒಂದು ಈ ಸಜ್ಜಿಲ್ 2. ಈ ಸಜ್ಜಿಲ್ ಪದದ ಅರ್ಥ ಸುಟ್ಟ ಜೇಡಿ ಮಣ್ಣಿನ ಕಲ್ಲುಗಳು ಅಂತ. ಇಸ್ಲಾಮಿಕ್ ಗ್ರಂಥ ಕುರಾನ್ನಲ್ಲಿ ಇದರ ಉಲ್ಲೇಖ ಇದೆ. ಮೆಕ್ಕಾ ಮೇಲೆ ದಾಳಿ ಮಾಡೋಕೆ ಬಂದಿದ್ದ ಶತ್ರುಗಳ ಗಜಪಡೆಯನ್ನ ನಾಶ ಮಾಡೋಕೆ ಹಕ್ಕಿಗಳು ಈ ಕಲ್ಲುಗಳನ್ನ ಮಳೆ ಥರ ಸುರಿಸ್ತಿದ್ವಂತೆ. ಅದೇ ರೀತಿ ಇಸ್ರೇಲ್ ಅನ್ನ ನಾಶ ಮಾಡೋಕೆ ಈ ಅಸ್ತ್ರ ಪ್ರಯೋಗ ಮಾಡ್ತಿದ್ದೀವಿ ಅಂತ ಇರಾನ್ ಈ ಹೆಸರು ಇಟ್ಕೊಂಡಿದೆ. ಸುಮಾರು 18 ಮೀಟರ್ ಉದ್ದ ಇರೋ ಈ ಮಿಸೈಲ್ 6 ಫ್ಲೋರ್ ಬಿಲ್ಡಿಂಗ್ನಷ್ಟು ಎತ್ತರವಾಗಿದೆ. ಇದರ ವ್ಯಾಸ ಡಯಾಮೀಟರ್ 1.25 ಮೀಟರ್ ಇದೆ. ಇನ್ನು ಲಾಂಚ್ ಆಗೋ ಟೈಮ್ನಲ್ಲಿ ಇದರ ಒಟ್ಟು ತೂಕ 22ರಿಂದ 24 ಟನ್ ಇರುತ್ತೆ. 1 ಟನ್ ಅಂದ್ರೆ 1000 ಕೆಜಿ, 22,000 ಕೆಜಿ ಆಗುತ್ತೆ. ಇದರ ರೇಂಜ್ ಬರೋಬ್ಬರಿ 2000ದಿಂದ 2500 ಕಿಲೋಮೀಟರ್ ಇದೆ. ಅಂದ್ರೆ ಈ ಮಿಸೈಲ್ ಮೂಲಕ ಮಧ್ಯಪ್ರಾಚ್ಯದಲ್ಲಿರೋ ಎಲ್ಲ ಅಮೆರಿಕನ್ ನೆಲೆಗಳನ್ನ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಇನ್ನು ಕಂಪ್ಲೀಟ್ ಇಸ್ರೇಲ್ ದೇಶಾನೇ ಈ ಸಜ್ಜಿಲ್ ಮಿಸೈಲ್ನ ರೇಂಜ್ ಒಳಗೆ ಇದೆ. ಅಷ್ಟೇ ಅಲ್ಲ, ಟರ್ಕಿ, ಗ್ರೀಸ್ ಸೇರಿದಂತೆ ಪೂರ್ವ ಮತ್ತೆ ದಕ್ಷಿಣ ಯುರೋಪ್ನ ಬಾರ್ಡರ್ನಲ್ಲಿರೋ ಕೆಲವು ಜಾಗಗಳಿಗೂ ರೀಚ್ ಆಗೋ ಕೆಪಾಸಿಟಿ ಈ ಮಿಸೈಲ್ಗಿದೆ. ಈ ಸಜ್ಜಿಲ್ ಮಿಸೈಲ್ ತನ್ನ ತುದಿಯಲ್ಲಿ ಬರೋಬ್ಬರಿ 500ರಿಂದ 1500 ಕೆಜಿ ತೂಕದ ಸ್ಫೋಟಕವನ್ನ ಹೊತ್ತೊಯ್ಯಬಲ್ಲದು. ಇಷ್ಟು ಮೊತ್ತದ ಸ್ಫೋಟಕ ಒಂದೇ ಜಾಗಕ್ಕೆ ಅಪ್ಪಳಿಸಿದ್ರೆ ಅಲ್ಲಿ ಎಂಥ ವಿನಾಶ ಸೃಷ್ಟಿಯಾಗತ್ತೆ ನೀವೇ ಊಹೆ ಮಾಡಿ. ಅಷ್ಟೇ ಅಲ್ಲ, ಈ ಸಜ್ಜಿಲ್ 2 ಮಿಸೈಲ್ ಮ್ಯಾಕ್ 12ನಿಂದ ಮ್ಯಾಕ್ 14 ಸ್ಪೀಡ್ನಲ್ಲಿ ಭೂಮಿಯತ್ತ ಅಪ್ಪಳಿಸುತ್ತೆ. ಮ್ಯಾಕ್ 1 ಅಂದ್ರೆ ಶಬ್ದದ ವೇಗ, ಗಂಟೆಗೆ 1835 ಕಿಲೋಮೀಟರ್. ಮ್ಯಾಕ್ 14 ಅಂದ್ರೆ ಕಲ್ಪನೆ ಮಾಡಿಕೊಳ್ಳಿ, ಗಂಟೆಗೆ ಬರೋಬ್ಬರಿ 17,000 ಕಿಲೋಮೀಟರ್ ಸ್ಪೀಡ್. ಇರಾನ್ನಿಂದ ಇಸ್ರೇಲ್ಗೆ ಇರೋ ದೂರ ಸುಮಾರು 1500 ಕಿಲೋಮೀಟರ್. ಈ ಸ್ಪೀಡ್ನಲ್ಲಿ ಇರಾನ್ನಿಂದ ಸಜ್ಜಿಲ್ ಮಿಸೈಲ್ ಲಾಂಚ್ ಆದ್ರೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ತಲುಪೋಕೆ ತಗೊಳ್ಳೋ ಸಮಯ ಕೇವಲ 7ರಿಂದ 8 ನಿಮಿಷ ಮಾತ್ರ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಭಯಾನಕ ಶಕ್ತಿ ಇದೆ, ಅದು ಕುಣಿಯೋದು. ಸಾಮಾನ್ಯವಾಗಿ ನಾರ್ಮಲ್ ಮಿಸೈಲ್ಗಳು ಏನ್ ಮಾಡ್ತವೆ? ಹಾರಿಸಿದ ತಕ್ಷಣ ಮೇಲಕ್ಕೆ ಹಾರಿ ಆಮೇಲೆ ನೇರವಾಗಿ ಗುರಿ ಕಡೆ ಬೀಳ್ತವೆ. ಆದ್ರೆ ಈ ಮಿಸೈಲ್ ಹಾಗಲ್ಲ. ಗುರಿ ತಲುಪುವ ಹೊತ್ತಿಗೆ ಆಕಾಶದಲ್ಲಿ ನರ್ತನ ಮಾಡುತ್ತೆ, ಆ ಕಡೆ ಈ ಕಡೆ ಓಡಾಡುತ್ತೆ. ಎದುರಾಳಿಗಳು ಇದನ್ನ ಹೊಡಿಬಾರ್ದು ಅಂತ ಜಿಗ್ಜಾಗ್ ಸ್ಟೈಲ್ ನಲ್ಲಿ ನುಗ್ಗಿ ಬರುತ್ತೆ. ಇದೆಲ್ಲ ಹೇಗ್ ಸಾಧ್ಯ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಈ ಮಿಸೈಲ್ಗೆ ಇರಾನ್ ಅಳವಡಿಸಿರೋ ಟೆಕ್ನಾಲಜಿಯನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇದನ್ನ ಡೆವಲಪ್ ಮಾಡಿದ್ದು ಇರಾನ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ ಆರ್ಗನೈಸೇಷನ್. 2008 ಮತ್ತು 2009ರಲ್ಲಿ ಇರಾನ್ ಇದರ ಯಶಸ್ವಿ ಪರೀಕ್ಷೆ ನಡೆಸಿತ್ತು. 2025ರಲ್ಲಿ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ 12 ದಿನಗಳ ಮಿನಿ ಯುದ್ಧ ಆಯ್ತಲ್ಲ, ಆಗ ಇದನ್ನ ಮೊದಲ ಸಲ ಬಳಸಿದ್ರು. ಆಗ ಈ ಮಿಸೈಲ್ ಆಸ್ಪತ್ರೆ ಮೇಲೆ ಬಿದ್ದು ದೊಡ್ಡ ಅನಾಹುತ ಸೃಷ್ಟಿಯಾಗಿತ್ತು. ಈಗ 2026ರ ಯುದ್ಧದಲ್ಲಿ ಮೊದಲ ಸಲ ಇರಾನ್ ಈ ಅಸ್ತ್ರಕ್ಕೆ ಕೈ ಹಾಕಿದೆ. ಇರಾನ್ ಈ ಮಿಸೈಲ್ ಮೂಲಕ ಟೆಲ್ ಅವೀವ್ನ ಪ್ರಮುಖ ಸೇನಾ ಮತ್ತು ಆಯಾಕಟ್ಟಿನ ನೆಲೆಗಳನ್ನ ಗುರಿ ಮಾಡಿತ್ತು. ಮಾಹಿತಿ ಪ್ರಕಾರ ಈ ಮಿಸೈಲ್ ದಾಳಿಯಿಂದ ಟೆಲ್ ಅವೀವ್ನಲ್ಲಿದ್ದ ಅಮೆರಿಕನ್ ಕಾನ್ಸುಲೇಟ್ ಅಧಿಕಾರಿಯ ವಸತಿ ಕಟ್ಟಡಕ್ಕೆ ಹಾನಿಯಾಗಿದೆ. ಮಿಸೈಲ್ನ ಅವಶೇಷಗಳು ಬಿದ್ದು ಕನಿಷ್ಠ 3 ಇಸ್ರೇಲಿಗರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಸ್ರೇಲಿನ ಅನೇಕ ಕಡೆ ಈ ಮಿಸೈಲ್ ಹೋಗಿ ಬಿದ್ದಿವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಕ್ಸಾಕ್ಟ್ ಆಗಿ ಇನ್ನೆಷ್ಟು ಹಾನಿಯಾಗಿದೆ ಅನ್ನೋದು ಸ್ಪಷ್ಟವಾಗಬೇಕು. ಈ ಮಿಸೈಲ್ ಇಷ್ಟೊಂದು ಅಪಾಯಕಾರಿ ಆಗೋಕೆ ಕಾರಣ ಇದರಲ್ಲಿ ಬಳಸಲಾಗೋ ಸಾಲಿಡ್ ಫ್ಯೂಯಲ್ ಅಂದ್ರೆ ಘನ ಇಂಧನದ ಟೆಕ್ನಾಲಜಿ. ಈ ಟೆಕ್ನಾಲಜಿಯೇ ಈ ಮಿಸೈಲ್ನ ಅಸಲಿ ಗೇಮ್ ಚೇಂಜರ್.
ಏನಿದು ಅಂದ್ರೆ, ಉದಾಹರಣೆಗೆ ಇರಾನ್ನ ಹಳೆಯ ಶಹಾಬ್ 3 ನಂತಹ ಮಿಸೈಲ್ಗಳು ಲಿಕ್ವಿಡ್ ಫ್ಯೂಯಲ್ ದ್ರವ ಇಂಧನ ಬಳಸ್ತವೆ. ಲಿಕ್ವಿಡ್ ಫ್ಯೂಯಲ್ ಇರೋ ಮಿಸೈಲ್ಗಳ ಪ್ರಾಬ್ಲಮ್ ಏನಂದ್ರೆ, ಅದನ್ನ ಯಾವಾಗ ಬೇಕೋ ಆವಾಗ ಲಾಂಚ್ ಮಾಡೋಕೆ ಆಗಲ್ಲ. ಲಾಂಚ್ ಮಾಡೋಕ್ಕೂ ಮುಂಚೆ ಗಂಟೆಗಟ್ಟಲೆ ನಿಂತು ಅದಕ್ಕೆ ಇಂಧನ ತುಂಬಬೇಕು. ಈ ಟೈಮ್ನಲ್ಲಿ ಅಮೆರಿಕ ಅಥವಾ ಇಸ್ರೇಲ್ನ ಸ್ಯಾಟಲೈಟ್ಗಳು ಆ ಲಾಂಚ್ ಪ್ಯಾಡ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತವೆ. ಶತ್ರುಗಳಿಗೆ ಅಲರ್ಟ್ ಹೋಗಿಬಿಡುತ್ತೆ. ಅಥವಾ ಲಾಂಚ್ ಆಗೋಕ್ಕೂ ಮುನ್ನವೇ ಇಸ್ರೇಲ್ ಫೈಟರ್ ಜೆಟ್ಗಳು ಬಂದು ಆ ಮಿಸೈಲ್ಗಳನ್ನೇ ಧ್ವಂಸ ಮಾಡಿಬಿಡಬಹುದು. ಆದ್ರೆ ಸೆಜ್ಜಿಲ್ ಹಾಗಲ್ಲ. ಇದು ಪಕ್ಕಾ ಸಾಲಿಡ್ ಫ್ಯೂಯಲ್ ವ್ಯವಸ್ಥೆ. ಇದರಲ್ಲಿ ಇಂಧನ ಮೊದಲೇ ತುಂಬಿ ರೆಡಿಯಾಗಿ ಇಟ್ಟಿರ್ತಾರೆ. ಇರಾನ್ನ ಮಿಲಿಟರಿ ಟ್ರಕ್ಗಳು ಈ ಮಿಸೈಲ್ಗಳನ್ನ ಹೊತ್ತುಕೊಂಡು ಎಲ್ಲಿ ಬೇಕಾದರೂ ಗುಟ್ಟಾಗಿ ಓಡಾಡಬಹುದು ಅಥವಾ ಅಂಡರ್ ಗ್ರೌಂಡ್ ಲಾಂಚ್ ಪ್ಯಾಡ್ನಲ್ಲಿ ನಿಲ್ಲಿಸಬಹುದು. ಆರ್ಡರ್ ಬಂದ ಕ್ಷಣ ಯಾವುದೇ ಪೂರ್ವಸಿದ್ಧತೆ ಇಲ್ಲದೆ ಕೇವಲ 2 ರಿಂದ 3 ನಿಮಿಷಗಳಲ್ಲಿ ಇದನ್ನ ಫೈರ್ ಮಾಡೋಕೆ ಸಾಧ್ಯವಾಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಸ್ರೇಲ್ ಅಥವಾ ಅಮೆರಿಕದ ರೇಡಾರ್ಗಳಿಗೆ ಕನಿಷ್ಠ ಮುನ್ಸೂಚನೆ ಕೂಡ ಸಿಗೋದಿಲ್ಲ. ಸ್ಯಾಟಲೈಟ್ಗಳು ಈ ಲಾಂಚ್ ಅನ್ನ ಪತ್ತೆ ಹಚ್ಚುವಷ್ಟರಲ್ಲಿ ಮಿಸೈಲ್ ಆಕಾಶಕ್ಕೆ ಚಿಮ್ಮಿರುತ್ತೆ. ಶತ್ರುಗಳಿಗೆ ಅಲರ್ಟ್ ಆಗೋಕೆ ಕನಿಷ್ಠ ಸಮಯ ಕೂಡ ಸಿಗಲ್ಲ. ಇದೇ ಕಾರಣಕ್ಕೆ ಸೆಜ್ಜಿಲ್ 2 ಅನ್ನ ಮುನ್ಸೂಚನೆ ನೀಡದೆ ಎರಗುವ ಮೃತ್ಯು ಅಂತ ಕರೆಯೋದು. ಇನ್ನು ಈ ಮಿಸೈಲ್ ಒಳಗಡೆ ಮಾರು ಅಂದ್ರೆ ಮನುವರಬಲ್ ರೀ ಎಂಟ್ರಿ ವೆಹಿಕಲ್ ಅನ್ನೋ ಅತ್ಯಾಧುನಿಕ ಟೆಕ್ನಾಲಜಿ ಇದೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಉದಾಹರಣೆ ನೋಡಬೇಕು. ಸಾಮಾನ್ಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಗೆ ಕೆಲಸ ಮಾಡುತ್ತವೆ? ನೀವು ಒಂದು ಕಲ್ಲನ್ನ ಆಕಾಶಕ್ಕೆ ಜೋರಾಗಿ ಎಸೆದ್ರೆ ಅದು ಒಂದು ನಿರ್ದಿಷ್ಟ ಪಥದಲ್ಲಿ ಹೋಗಿ ಕೆಳಗೆ ಬೀಳುತ್ತೆ ಅಲ್ವಾ? ಇದನ್ನ ಪ್ಯಾರಾಬೋಲಿಕ್ ಪಾತ್ ಅಂತಾರೆ. ಒಮ್ಮೆ ಲಾಂಚ್ ಆದ್ಮೇಲೆ ಅದರ ದಾರಿನ ಬದಲಾಯಿಸೋಕೆ ಆಗಲ್ಲ. ಹೀಗಾಗಿ ಕೆಳಗೆ ಇರೋ ಡಿಫೆನ್ಸ್ ರೇಡಾರ್ಗಳು ಆ ಕಲ್ಲು ಎಷ್ಟು ಸ್ಪೀಡ್ ನಲ್ಲಿ ಬರ್ತಿದೆ, ಯಾವ ಆಂಗಲ್ ನಲ್ಲಿ ಬರ್ತಿದೆ ಅಂತ ಲೆಕ್ಕ ಹಾಕಿ ಅದು ಎಲ್ಲಿ ಬೀಳುತ್ತೆ ಅಂತ ನಿಖರವಾಗಿ ಪ್ರೆಡಿಕ್ಟ್ ಮಾಡ್ತವೆ. ಆ ಜಾಗಕ್ಕೆ ಕೌಂಟರ್ ಮಿಸೈಲ್ ಫೈರ್ ಮಾಡಿ ಅದನ್ನ ಹೊಡೆದು ಬೀಳಿಸುತ್ತೆ. ಆದ್ರೆ ಈ ಡ್ಯಾನ್ಸಿಂಗ್ ಮಿಸೈಲ್ ಆಕಾಶದಿಂದ ಕೆಳಗೆ ಅಂದ್ರೆ ಟಾರ್ಗೆಟ್ ಕಡೆ ನುಗ್ಗುವಾಗ ತನ್ನ ದಿಕ್ಕನ್ನ ಪದೇ ಪದೇ ಬದಲಾಯಿಸಿಕೊಳ್ಳುತ್ತೆ. ಈ ಮಿಸೈಲ್ನ ತುದಿಯಲ್ಲಿ ಸಣ್ಣ ಸಣ್ಣ ಕಂಟ್ರೋಲ್ ಫಿನ್ಸ್ ಮತ್ತು ಥ್ರಸ್ಟರ್ಗಳಿರ್ತವೆ. ಇವುಗಳ ಸಹಾಯದಿಂದ ಮಿಸೈಲ್ ಗಾಳಿಯಲ್ಲೇ ಎಡಕ್ಕೆ ಬಲಕ್ಕೆ ಜಿಗಿಯುತ್ತಾ ನುಣುಚಿಕೊಳ್ಳುತ್ತಾ ಹೋಗುತ್ತೆ. ಶತ್ರುಗಳ ರೇಡಾರ್ಗಳು ಈ ಮಿಸೈಲ್ ಪಾಯಿಂಟ್ ಎಗೆ ಬೀಳುತ್ತೆ ಅಂತ ಲೆಕ್ಕಾಚಾರ ಹಾಕುವಷ್ಟರಲ್ಲಿ ಅದು ತನ್ನ ದಾರಿ ಬದಲಿಸಿ ಪಾಯಿಂಟ್ ಬಿ ಕಡೆ ಹೋಗ್ತಿರುತ್ತೆ. ರೇಡಾರ್ ಪ್ರೆಡಿಕ್ಷನ್ ಸಂಪೂರ್ಣವಾಗಿ ಫೇಲ್ ಆಗುತ್ತೆ. ಹೀಗಾಗಿನೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಈ ಜಿಗ್ಜಾಗ್ ಮಿಸೈಲ್ ಅನ್ನ ಟ್ರ್ಯಾಕ್ ಮಾಡೋದು ಬಿಗ್ ಚಾಲೆಂಜ್. ಈ ಮೋಸದ ಆಟದ ಮುಂದೆನೇ ಇಸ್ರೇಲ್ನ ಐರನ್ ಡೋಮ್ ಯಾಮಾರೋದು. ಅಷ್ಟೇ ಅಲ್ಲ, ಇಸ್ರೇಲ್ನ ಅಡ್ವಾನ್ಸ್ಡ್ ರೇಡಾರ್ಗಳಿಗೆ ಈ ಮಿಸೈಲ್ ಆಕಾಶದಲ್ಲಿ ಕಾಣಿಸೋದೆ ಇದು ಭೂಮಿಗೆ ಅಪ್ಪಳಿಸುವ ಕೆಲವೇ ಸೆಕೆಂಡುಗಳ ಮುಂಚೆ ಮಾತ್ರ. ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನ ಫೈರ್ ಮಾಡೋಕೆ ಇಸ್ರೇಲ್ ಆರ್ಮಿಗೆ ಸಿಗೋ ರೆಸ್ಪಾನ್ಸ್ ಟೈಮ್ ತುಂಬಾ ಕಡಿಮೆ. ಕೇವಲ 7 ನಿಮಿಷದಲ್ಲಿ ಇದು ಇಸ್ರೇಲ್ ಮೇಲೆ ಅಪ್ಪಳಿಸುವುದರಿಂದ ಅಲ್ಲಿನ ಜನಸಾಮಾನ್ಯರಿಗೆ ವಾರ್ನಿಂಗ್ ಸೈರನ್ ಕೇಳಿ ಬಂಕರ್ಗಳ ಒಳಗೆ ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳಲು ಕೂಡ ಸರಿಯಾದ ಸಮಯ ಸಿಗೋದಿಲ್ಲ. ಇಲ್ಲಿ ಒಂದು ಟನ್ ತೂಕದ ಬಾಂಬ್ ಹೊತ್ತ ಮಿಸೈಲ್ ಬಿದ್ದಾಗ ಆಗುವ ಸ್ಫೋಟದ ತೀವ್ರತೆ ಎಷ್ಟಿರುತ್ತೆ ಅಂದ್ರೆ ಇಡೀ ಬಿಲ್ಡಿಂಗ್ಗಳು, ರೇಡಾರ್ ಸಿಸ್ಟಮ್ಗಳು ಕ್ಷಣಾರ್ಧದಲ್ಲಿ ಬೂದಿಯಾಗೋಗುತ್ತೆ. ಅಷ್ಟೇ ಅಲ್ಲ, ಇರಾನ್ಗೆ ಒಂದು ಸೆಜ್ಜಿಲ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಸಲು ಅಬ್ಬಬ್ಬ ಅಂದ್ರೆ $2 ಲಕ್ಷದಿಂದ $5 ಲಕ್ಷ, ಸುಮಾರು 1.5 ರಿಂದ 4 ಕೋಟಿ ರೂಪಾಯಿ ಖರ್ಚಾಗತ್ತೆ. ಆದ್ರೆ ಇದನ್ನ ಹೊಡೆದುರುಳಿಸೋಕೆ ಬಳಸೋ ಆರೋ 2 ಅಥವಾ ಆರೋ 3 ಇಂಟರ್ಸೆಪ್ಟರ್ಗೆ ಬರೋಬ್ಬರಿ $2.5 ರಿಂದ $3.5 ಮಿಲಿಯನ್ ಬೇಕು. ಅಂದ್ರೆ ಒಂದೇ ಇಂಟರ್ಸೆಪ್ಟರ್ಗೆ ಸುಮಾರು 20 ರಿಂದ 29 ಕೋಟಿ ರೂಪಾಯಿ ಖರ್ಚಾಗತ್ತೆ. ಇನ್ನು ಡೇವಿಡ್ಸ್ ಸ್ಲಿಂಗ್ ಮಿಸೈಲ್ಗೆ 8 ಕೋಟಿ ರೂಪಾಯಿ ಬೆಲೆ ಇದೆ. ಹೀಗಾಗಿ ಇದಕ್ಕೆ ಇಸ್ರೇಲ್ ಏನೇ ವ್ಯವಸ್ಥೆ ಮಾಡಿಕೊಂಡ್ರೂ ಇದರಿಂದ ಹಾನಿ ಇದ್ದೇ ಇದೆ ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ಸದ್ಯ ಇಂಥ ಅಸ್ತ್ರವನ್ನೇ ಇರಾನ್ ಈ ಸಲ ಯುದ್ಧ ಭೂಮಿಗೆ ಇಳಿಸಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ಬಳಸ್ತಾರೆ ನೋಡ್ಬೇಕು. ಆದ್ರೆ ಸದ್ಯ ಇಸ್ರೇಲ್ ಇರಾನಿನ ಮಿಸೈಲ್ ಶಕ್ತಿಯನ್ನ ಕಮ್ಮಿ ಮಾಡ್ತಿದೆ. ಅವರಿಗೆ ಈ ಸೆಜ್ಜಿಲ್ನ ಸಂಗ್ರಹಗಾರಗಳ ಮಾಹಿತಿ ಕೂಡ ಇರುತ್ತೆ. ಸೊ ಈ ಥ್ರೆಟ್ ಅನ್ನ ಇಸ್ರೇಲ್ ಸೇನೆ ಹೇಗೆ ಕೌಂಟರ್ ಮಾಡುತ್ತೆ ನೋಡ್ಬೇಕು. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.